ಹಣ ಎಂದಾಗ ಹೆಣವು ಬಾಯಿ ಬಿಡುತ್ತೆ ಎನ್ನುವುದನ್ನು ನೀವು ಕೇಳಿದ್ದೀರಾ. ಆದರೆ ನೋಡಿ, ಹಣ ಇದ್ದರೆ ಹೆಣ ಬಾಯಿ ಬಿಡಬಹುದೇ ಹೊರತು ಹಣ ಸಿಕ್ತು ಅಂತ ಹೆಣ ಎದ್ದು ಕುಳಿತುಕೊಂಡು ಪುನಃ ಜೀವಿಸಲ್ಲ. ಆ 1 ಸೆಕೆಂಡು ಬಾಯಿ ಬಿಟ್ಟು ಏನು ಪ್ರಯೋಜನ ಅಲ್ವಾ? ಆದ್ದರಿಂದ ಹಣ ನಮ್ಮ ಬಾಳಲ್ಲಿ ಸಂತೋಷ ಕೊಡಲ್ಲ, ನೆಮ್ಮದಿ, ಮನಶಾಂತಿ, ಶಕ್ತಿ, ಆತ್ಮಶಾಂತಿ ಯಾವತ್ತೂ ಕೊಡಲ್ಲ. ಹಣ ನಮ್ಮನ್ನು ಬೇಗನೆ ಹೆಣ ಮಾಡುವುದಾದರೂ ಸತ್ಯ. ಎಷ್ಟು ಗಳಿಸಿದರೂ ಸಾವು ಇದೆ ಎಂದ ಮೇಲೆ ಗಳಿಸಿ ಏನು ಪ್ರಯೋಜನ ಅಲ್ವಾ? ಆದರೆ ಒಂದಂತೂ ಸತ್ಯ, ಹಣ ಎಷ್ಟು ಗಳಿಸಿದರೂ ಕೂಡ ನೆಮ್ಮದಿಯಿಂದ ಸತ್ತು ಹೋದವರಿಲ್ಲ. ಯಾಕೆಂದರೆ ಎಷ್ಟು ಕೂಡಿಟ್ಟಿದ್ದರೂ ಕೂಡ ಅದು ಸಾಕಾಗಿಲ್ಲ, ಇನ್ನೂ ಬೇಕಿತ್ತು ಎಂಬ ನಿರಾಸೆಯೊಂದಿಗೆ ಸತ್ತವರೇ ಎಲ್ಲ. ಆದರೆ ನೀವು 4 ಜನರನ್ನು ಪ್ರೀತಿಸಿ ನೋಡಿ, ಆ ಪ್ರೀತಿಯಲ್ಲಿರೋ ನೆಮ್ಮದಿ, ಮನಶಾಂತಿ, ಆತ್ಮಶಾಂತಿ ಬಹುಶಃ ಎಲ್ಲೂ ಸಿಗಲ್ಲ. ಕೊನೆಗೆ ನೀವು ಸತ್ತು ಹೋದರೂ ಕೂಡ ಆ ನಿಮ್ಮ ಪ್ರೀತಿ ಉಂಟಲ್ಲ, ಅದು ಸದಾ ಜೀವಂತವಾಗಿರುತ್ತದೆ. ಆ ನಿಮ್ಮ ಪ್ರೀತಿ ಜೀವಂತವಾಗಿ ಇದೆ ಎಂದರೆ ಉದಾಹರಣೆಗೆ ನೀವೇ ಜೀವಂತರಾಗಿದ್ದಕ್ಕೆ ಸಮ. ಆದುದರಿಂದ ಪ್ರೀತಿಸಲು ಕಲಿಯೋಣ. ಪ್ರತ್ಯೇಕವಾಗಿ ದುಃಖಿತರನ್ನು, ಬಡವರನ್ನು, ಅಸಹಾಯಕತೆಯಲ್ಲಿ ಇರುವವರನ್ನು ಪ್ರೀತಿಸಿದರೆ ಅದೇ ನಿಮ್ಮ ಆತ್ಮಶಾಂತಿ. ಅದಕ್ಕೆ ಕೊನೆಂಬುದಿಲ್ಲ. ಆದ್ದರಿಂದ ನಾವು ಪ್ರೀತಿಸಲು ಕಲಿಯಬೇಕು. ಒಬ್ಬರನ್ನು